ಬಹಿರಂಗ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಆಗ್ರಹ ಕೇಳಿ ಬಂದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ಕೂಡ ಲಭ್ಯ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಅದಕ್ಕೆ ಹೇಳ್ತಾ ಇದ್ದು ಆಗ್ಲೇ ಎಷ್ಟೊಂದು ಸಲ ಮಾತಿಗಿಂತ ಮೌನ ತುಂಬಾ ಪವರ್ಫುಲ್ ಆಗುತ್ತೆ, ಪವರ್ಫುಲ್ ವೆಪನ್ ಆಗುತ್ತೆ ರಾಜಕಾರಣಿಗಳಿಗೆ ಅಂತ. ತಾವು ಅಂದ್ಕೊಂಡಿದ್ದನ್ನ ಯಾರ ಮೂಲಕ ಮಾಡಿಸ್ಬೇಕು ಮಾಡಿಸಿದಾಗ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಒಟ್ನಲ್ಲಿ ಗುರಿ ತಲುಪಿದೆ. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಚೆನ್ನಾಗಿ ಗೊತ್ತಾದಂಗಿದೆ. ಹೀಗಾಗಿ ರಿಯಾಕ್ಷನ್ ಕೊಟ್ಟಿಲ್ಲ. ಸ್ವಾಮೀಜಿ ನೋ ಕಮೆಂಟ್ಸ್ ಅಂತ ಮುಂದಕ್ಕೆ ಸಾಗೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕಳೆದ 3-4 ದಿನಗಳಿಂದ ಹೆಚ್ಚುವರಿ ಡಿಸಿಎಂ ಪಟ್ಟ ಬೇಕು ಬೇಕು ಅನ್ನೋರಿಗೆ ತಮ್ಮದೇ ದಾಟಿಯಲ್ಲಿ ಬಾಯಿ ಮುಚ್ಚಿಸುವಲ್ಲಿ ಯಶಸ್ವಿಯಾದ ನಂತರ ಇದಕ್ಕೆ ಹೆಚ್ಚು ಮಾತಾಡೋದಕ್ಕೆ ಅಥವಾ ರಿಯಾಕ್ಷನ್ ಕೊಡೋದಕ್ಕೆ ಬಯಸ್ತಾ ಇಲ್ಲ ಅಂತ ಅನ್ಸುತ್ತೆ ಡಿಕೆ ಶಿವಕುಮಾರ್ ಅವರು. ಅವ್ರು ಹೇಳ್ತಾ ಇದ್ರು 2016ರಿಂದ ಕೂಡ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಶುಭಗಳಿಗೆ, ಶುಭ ಮುಹೂರ್ತಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಲಾಸ್ಟ್ 3-4 ಡೇಸಿಂದ ಈ ಎಲೆಕ್ಷನ್ ಆದ್ಮೇಲಂತೂ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಅಂತೆಲ್ಲ ಕೇಳ್ತಾ ಇದ್ರು. ಅವ್ರಿಗೆಲ್ಲ ಪ್ರಬಲ ಅಸ್ತ್ರದ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ತಾವು ಅಂದುಕೊಂಡಂತಹ ಗುರಿಯನ್ನ ಮುಟ್ಟಿದಾಗ ಅಥವಾ ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾದಾಗ ಮಾತನಾಡೋದು ಅಥವಾ ರಿಯಾಕ್ಷನ್ ಕೊಡುವಂತಹ ಅಗತ್ಯತೆ ಇಲ್ಲ ಅನ್ನೋದು ರಾಜಕಾರಣಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅನುಸರಿಸಿದ್ದು ಹಾಗೆ ಅಂತ ಅನ್ಸುತ್ತೆ. ಮಮತಾ, ಒಂದು ಸ್ಪಷ್ಟ, ಇವತ್ತಿನ ಈ ಘಟನೆಯ ನಂತರದಲ್ಲಿ ಬಹುಶಃ ಮಾತಿಗಿಂತ ಮೌನವೇ ಲೇಸು ಅನ್ನುವಂಥ ತೀರ್ಮಾನಕ್ಕೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಾ ಇತ್ತು. 2 ಕಾರಣಗಳಿಂದಾಗಿ. ಒಂದು, ಸ್ವಾಮೀಜಿಯವರ ಹೇಳಿಕೆಯನ್ನು ಸರಿ ಇದೆ ಅಂತ ಸಮರ್ಥಿಸಿಕೊಂಡರೆ ಅಥವಾ ಸಮರ್ಥಿಸಿಕೊಳ್ಳೋಕ್ಕೆ ಹೋದರೆ ಸಹಜವಾಗಿಯೇ ಇದು ಪ್ರೀ ಪ್ಲ್ಯಾಂಡ್ ಆಗಿತ್ತಾ ಅಥವಾ ಎಲ್ಲರೂ ಸೇರಿ ಸಮುದಾಯದ ಕಾರ್ಯಕ್ರಮದಲ್ಲಿ ಈ ರೀತಿ ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸ್ರು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ಬೋದು. ಇಲ್ಲ, ಸ್ವಾಮೀಜಿಯವರು ಹೇಳಿದರೆ ಹಾಗೇನಿಲ್ಲ ಅಂತ ಅದನ್ನು ವಿರೋಧಿಸಕ್ಕೆ ಹೋದರೆ ಸಹಜವಾಗಿ ಅದು ವಿರೋಧಿ ಬಣಕ್ಕೆ ಸ್ವಾಮೀಜಿಯವರು ಹೇಳಿದ್ರು, ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ ಅವ್ರನ್ನ ಕೇಳಿಲ್ಲ, ಸ್ವಾಮೀಜಿಯವರು ಸುಮ್ಮನೆ ಮಾತಾಡಿದ್ದಾರೆ ಅನ್ನುವಂಥದ್ದು ವಿರೋಧಿ ಬಣಕ್ಕೆ ಸಿಗಬಹುದಂತ ಅಸ್ತ್ರವಾಗಿತ್ತು. ಅದರ ಬದಲಿಗೆ ಇಂಥ ಸಂದರ್ಭದಲ್ಲಿ ಮೌನವಾಗಿದ್ದು ಬಿಟ್ಟರೆ ಅದು ಹೇಗಾದರೂ ಕೂಡ ಆಗಲಿ, ನನ್ನ ಪಾಡಿಗೆ ನಾನು ಮೌನವಾಗಿರ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಡಿ ಸಿ ಎಂ ಅವರು ಬಂದಂತೆ ಕಾಣಿಸ್ತಾ ಇತ್ತು. ಹಾಗಾಗಿ ಯಾವುದೇ ರಿಯಾಕ್ಷನ್ ಅನ್ನೋದು ಈ ಘಟನೆ ಅಥವಾ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅವರು ಕೊಡದೇ ಇರುವಂಥದ್ದು. ಆದರೆ ಸ್ವತಃ ಸಿ ಎಂ ಅವರು ಇದನ್ನು ಹೈಕಮಾಂಡ್ ಹೆಗಲಿಗೆ ಹೊರಿಸಿದ್ರು ಕೂಡ ಡಿ ಸಿ ಎಂ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲು ನನಗೆ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ಳುವ ಮೂಲಕ ಮಾತಿಗಿಂತ ಮೌನವೇ ಲೇಸು ಅನ್ನುವಂಥ ಮೌನಕ್ಕೆ ಜಾರದಂತೆ ಕಾಣಿಸ್ತಾ ಇದೆ ಮಮತಾ.